ಆಗಿದೆಯೋ ಕಡಿಮೆ ಆಗಿದೆಯೋ ಅಥವಾ ಕಿಡ್ನಿ ಸ್ಟೋನ್ ಜಾಸ್ತಿ ಆಗಿದ್ದರೆ ಅದರಲ್ಲಿರ್ತಕ್ಕಂಥ ಯಾವ ಕಲ್ಲಿನ ಒಂದು ಪ್ರಮಾಣವೇನು, ಅಲ್ಲಿನ ಕಲ್ಲಿನ ಕಾಂಪೋಸಿಷನ್ ಏನು, ಕಿಡ್ನಿ ಸ್ಟೋನ್ದು ಕಾಂಪೋಸಿಷನ್ ಏನು, ಅದನ್ನೆಲ್ಲ ಅರ್ಥ ಮಾಡ್ಕೋತೀವಿ. ಅದರಿಂದ ನಾವು ಮುಂಬರುವ ದಿನಗಳಲ್ಲಿ ಈ ಗಗನಯಾನಿಗಳು ಬಹಳಷ್ಟು ದೂರದಲ್ಲಿ ಪ್ರಯಾಣ ಮಾಡಿದಾಗ ಬಾಹ್ಯಾಕಾಶದಲ್ಲಿ ಅವರೆಲ್ಲರ ಆಗ್ತಕ್ಕಂಥ ಈ ಕಿಡ್ನಿ ಸ್ಟೋನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಸಂಶೋಧನೆಯನ್ನು ಈ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಈ ಮಿಷನ್ ಈಗ ಒಂದು ಪ್ರಿಲಿಮಿನರಿ ಹಂತದಲ್ಲಿದೆ. ನಾವು ಇನ್ನೂ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೇ ಇದ್ದೀವಿ. ಹಾಗೂ 2026-2027ರಲ್ಲಿ ಇಸ್ರೋ ಗಗನಯಾನ ಶುರು ಆಗುತ್ತೆ. ಆ ಒಂದು ಮಿಷನ್ನಲ್ಲಿ ಇದನ್ನು ಒಂದು ಕಳಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಯೂನಿವರ್ಸಿಟಿ ಮತ್ತು ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ಹೆಮ್ಮೆಯ ವಿಷಯ. ಆದ್ದರಿಂದ ಅವರು ಇನ್ನೂ ಮುಂದಕ್ಕೆ ಒಳ್ಳೆ ಅಪರ್ಚುನಿಟೀಸ್ ಇದೆ. ಇವರು ಭಾಳ ಯಂಗ್ ಸ್ಟಾರ್ ಸೈಂಟಿಸ್ಟ್ ಅಂತ ಹೇಳ್ಬೋದು, ಯಂಗ್ ಸೈಂಟಿಸ್ಟು. ಈಗ ಲಾಸ್ಟ್ ಇಯರ್ ಅವರು ಯಂಗ್ ಸೈಂಟಿಸ್ಟ್ ಅಂತ ಅವಾರ್ಡ್ ಪಡೆದಿದ್ದಾರೆ ಯೂನಿವರ್ಸಿಟಿಯಲ್ಲಿ. ಇದೆಲ್ಲ ಅವರಿಗೆ ಮುಂದಕ್ಕೆ ಪ್ಲಸ್ ಪಾಯಿಂಟ್ ಆಗಿ ಇನ್ನೂ ಹೆಚ್ಚಿನ ಉನ್ನತಿಗೆ ಅಥವಾ ಪ್ರಾಜೆಕ್ಟ್ ಬದಲಿಗೆ ಸಹಾಯ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಇತ್ತೀಚೆಗೆ ಡಾಕ್ಟರ್ ರವಿಕುಮಾರ್ ಹೊಸಮನಿ ಅವರು ಕೈಗೊಂಡಿರುವ AXIOM 4 ಮಿಷನ್ನಲ್ಲಿ ಕೈಗೊಂಡಿರುವ ಬಾಹ್ಯಾಕಾಶ ಪ್ರಯೋಗವು ಅತ್ಯಂತ ವಿನೂತನವಾಗಿದೆ. ಹಾಗೂ ಇದು ನಮ್ಮ ಮುಂಬರುವ ದಿನಗಳಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಹಾಯಕಾರಿಯಾಗಲಿದೆ. ಹಾಗೂ ಈ ಸಂಶೋಧನೆಯು ನಮ್ಮ ಕೇವಲ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕಷ್ಟೇ ಅಲ್ಲದೆ ನಮ್ಮ ದೇಶಕ್ಕೂ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ.